ಶ್ರೀ ಪಾತೂರು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ ಶಕಲಾವಾಸಲ್ಲಿ ಪದಾಧಿಕಾರಿಗಳು ಹಾಗೂ ಶಕಲಾಸಪಲ್ಲಿ ಗ್ರಾಮಸ್ಥರ ವತಿಯಿಂದ ಶ್ರೀ ಬಲಭೀಮಸೇನ ದೇವಸ್ಥಾನ ಮೋದಕಪಲ್ಲಿಯಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ 4 ಮತ್ತು 5ರಂದು ಪೂಜ್ಯ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮಿಗಳು ಖಾಸಮಠ ಗುರ್ಮಿಟ್ಕಲ್ ಇವರು ಆಗಮಿಸ್ತಾ ಇದ್ದು ಹಾಗೂ ಶ್ರೀ ಶಂಕರಪ್ಪ ಶ್ರೀ ಬಲಭೀಮಸೇನೆ ದೇವಸ್ಥಾನ ಇವರು ಕೂಡ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಶಕಲಾಸ್ಪಲ್ಲಿ ಗ್ರಾಮಸ್ಥರು ಉಪಸ್ಥಿತರಿರಲಿದ್ದಾರೆ. ಅಜಲಾಪುರದ ನಮ್ಮ ಶ್ರೀಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ನಮಗೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಮೋತಕ್ಪಲ್ಲಿ ಬಲಭೀಮಸೇನ ಜಾತ್ರಾ ಮಹೋತ್ಸವ ಅಂತಂದರೆ ಈ ಭಾಗದಲ್ಲಿ ಅತ್ಯಂತ ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಜಾತ್ರಾ ಮಹೋತ್ಸವ. ಲಕ್ಷಾಂತರ ಜನರು ಜಾತ್ರೆಗೆ ಬಂದು ಹೋಗ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಜಾತ್ರೆ ಮಹೋತ್ಸವದ ನಿಮಿತ್ತವಾಗಿ ಈ ರೇಣುಕಾ ದೇವಿ ಯಲ್ಲಮ್ಮ ದೇವಿಯ ಒಂದು ಸನ್ನಿಧಿಯಲ್ಲಿ ಬಂದಂಥ ಭಕ್ತಾದಿಗಳಿಗೆ ಒಂದು ಅನ್ನದಾಸೋಹ ಇವತ್ತು ಚಾಲನೆಯನ್ನು ಈಗಾಗಲೇ ನಾವು ನೀಡಲಾಗಿದೆ. ಅನ್ನದಾಸೋಹ ಕಾರ್ಯಕ್ರಮ ಅತ್ಯಂತ ತುಂಬ ಶ್ರೇಷ್ಠವಾಗಿರುವಂಥ ಕಾರ್ಯಕ್ರಮ. ಬಸವಣ್ಣನವರು ಯಾವತ್ತೂ ಸಹಿತ 12ನೇ ಶತಮಾನದಲ್ಲಿ ಕಾಯಕ ಮತ್ತು ದಾಸೋಹಕ್ಕೆ ತುಂಬ ಮಹತ್ವವನ್ನು ನೀಡಿದರು. ವಿಶೇಷವಾಗಿ ನಮ್ಮ ಕಲ್ಯಾಣ ನಾಡು, ಕಲಬುರಗಿಯ ನಾಡು, ಬಸವಾದಿ ಶರಣರ ನಾಡು ಅಷ್ಟೇ ಅಲ್ಲ, ಕಲಬುರಗಿಯ ಶರಣಬಸವೇಶ್ವರರ ನಾಡು. ಶರಣಬಸವೇಶ್ವರರ ನಾಡು, ಕಲ್ಯಾಣದ ನಾಡು ಏನಂತ ಕೇಳಿದಾಗ ಅದುವೇ ದಾಸೋಹಕ್ಕೆ ಹೆಸರುವಾಸಿಯಾದಂತಹ ನಮ್ಮ ನಾಡು ಈ ಕಲ್ಯಾಣ ನಾಡು. ಹಾಗಾಗಿ ಕಲ್ಯಾಣ ನಾಡಿನಲ್ಲಿ ಯಾವತ್ತಿಗೂ ಸಹಿತ ದಾಸೋಹಕ್ಕೆ ಕೊರತೆ ಆಗಬಾರದು. ಹಾಗಾಗಿ ನಮ್ಮ ಮೊದಲಿಂದ ಭಕ್ತಾದಿಗಳು ದಾಸೋಹ ಸೇವೆಯನ್ನ ಮಾಡ್ತಕ್ಕಂತಹ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು, ಮೋತಕ್ಪಲ್ಲಿ ಗ್ರಾಮ ಇರ್ಬೋದು, ಸಕಲೇಶಪಲ್ಲಿ ಗ್ರಾಮ ಇರ್ಬೋದು, ಇಟ್ಕಲ್ ಗ್ರಾಮ ಇರ್ಬೋದು, ಹಾಗೇನೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು ತಾವೆಲ್ಲ ಕೂಡಿಕೊಂಡು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ದಾಸೋಹ ಕಾರ್ಯಕ್ರಮವನ್ನು, ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮಗೆ ತುಂಬ ಸಂತೋಷ ತಂದಿರುವಂಥದ್ದು. ವಿಶೇಷವಾಗಿ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಮಠದ ಶಿಕ್ಷಕರಾದಂಥ ನಮ್ಮ ನರ್ಸರೆಡ್ಡಿ ಮಾಸ್ಟರ್ ಬಹಳ ಹೇಳಿದ್ರು. ನಾನು ಊರಾಗಿರ್ಲಿಲ್ಲ, ಬಸವ ಕಲ್ಯಾಣದಲ್ಲಿ ಇದ್ದೆ. ಒಂದು 8-10 ಸಲ ಫೋನ್ ಮಾಡಿ ಇಲ್ಲ ಅಜ್ಜರ ಬಹಳ ಭಕ್ತರು ಅಪೇಕ್ಷೆ ಪಟ್ಟರೆ ನೀವು ಎಷ್ಟೊತ್ತಿದ್ರು ಬರಲೇಬೇಕು, ಬಂದು ನೀವು ಅನ್ನದಾಸೋಹಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಬಹಳ ಹೇಳಿದ್ರು. ಅದೇ ಪ್ರಕಾರವಾಗಿ ಬೆಳಗಿನ ಜಾವ 3 ಗಂಟೆ ಬಂದೆ. ನಾನು ರಾತ್ರಿ ಕಾರ್ಯಕ್ರಮ ಮುಗಿಸ್ಕೊಂಡು 3 ಗಂಟೆ ಬಂದು ಮತ್ತೆಲ್ಲ ರೆಡಿಯಾಗಿ ಇಲ್ಲಿಗೆ ಬರಲಿಕ್ಕೆ ಅನುಕೂಲವಾಗಿರುವಂಥದ್ದು. ಈ ಪ್ರಕೃತಿಯ ಮಧ್ಯದಲ್ಲಿ, ಹೊಲ ಗದ್ದೆಗಳ ಜಮೀನಿನ ಮಧ್ಯದಲ್ಲಿ, ಒಂದು ನಿಸರ್ಗದ ಮಧ್ಯದಲ್ಲಿ ಈ ಒಂದು ಧಾರ್ಮಿಕವಾದಂಥ ಒಂದು ಕ್ಷೇತ್ರ ಇರ್ತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ತಂದಿದೆ. ಹಾಗಾಗಿ ಜಾತ್ರಾ ಮಹೋತ್ಸವಗಳು ನಮ್ಮೆಲ್ಲರ ಬದುಕಿನಲ್ಲಿ ಇದಾವೆ. ಬಹುಶಃ ಈ ಜಾತ್ರಾ ಮಹೋತ್ಸವಗಳಿಗೆ ನಿನ್ನೆ ಮೊನ್ನೆ ಇತಿಹಾಸ ಅಲ್ಲ, ಸಾವಿರಾರು ವರ್ಷಗಳ ಇತಿಹಾಸವನ್ನು ನಾವು ಕಾಣ್ತೀವಿ. ನಮ್ಮ ಹಿಂದಿನ ಹಿರಿಯರು, ಜನಪದರು ಮಾಡಿಕೊಂಡು ಬಂದಂಥ ಬಳುವಳಿಯೇ ಈ ಒಂದು ಜಾತ್ರಾ ಮಹೋತ್ಸವ ಎಂತಕ್ಕಂಥದ್ದು. ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರ ಒಂದು ಕಡೆ ಸೇರ್ಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಮನೆಯಲ್ಲಿ ಕಾರ್ಯಕ್ರಮ ಇದ್ರೆ ಆ ಮನೆಯ ಕುಟುಂಬಸ್ಥರು ಅಷ್ಟೇ ಮಾತ್ರ ಸೇರಬಹುದು, ಸಂಬಂಧಿಕರು ಮಾತ್ರ ಸೇರಬಹುದು, ಬೀಗರು ನೆಂಟರು ಮಾತ್ರ ಸೇರ್ತಾರೆ. ಆದ್ರೆ ಒಂದು ಧಾರ್ಮಿಕ ಕ್ಷೇತ್ರದ ಒಂದು ಜಾತ್ರಾ ಮಹೋತ್ಸವ, ರಥೋತ್ಸವ ಮಹೋತ್ಸವಗಳಂತಂದ್ರೆ ಇಲ್ಲಿ ಎಲ್ಲಾ ಸಮಾಜ ಬಾಂಧವರು ಸೇರ್ತಾರೆ. ಯಾವ ಜಾತಿ ಭೇದಗಳು ಇಲ್ಲಿ ಇರುವುದಿಲ್ಲ. ಹೆಣ್ಣು ಗಂಡು ಎಂಬ ಅನ್ನುವಂತ ಒಂದು ತಾರತಮ್ಯಗಳು ಇರುವುದಿಲ್ಲ. ಬಡವ ಬಲ್ಲಿದ ಅನ್ನುವಂತ ಒಂದು ಭೇದ ಭಾವಗಳು ಇರುವುದಿಲ್ಲ. ಎಲ್ಲಾ ಜಾತಿಯವರು, ಎಲ್ಲಾ ಸಮುದಾಯದವರು, ಎಲ್ಲಾ ಧರ್ಮದವರು ಒಂದು ಸೇರ್ಲಿಕ್ಕೆ ಜಾತ್ರಾ ಮಹೋತ್ಸವ ಒಂದು ನಮಗೆ ಒಂದು ಬುನಾದಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಜಾತ್ರಾ ಮಹೋತ್ಸವಗಳು ನಮ್ಮೆಲ್ಲರ ಬದುಕಿನಲ್ಲಿ ಭಾವೈಕ್ಯತೆಯನ್ನು ಮೂಡಿಸ್ತವೆ, ಐಕ್ಯತೆಯನ್ನು ಮೂಡಿಸ್ತವೆ, ಸಾಮರಸ್ಯವನ್ನು ಮೂಡಿಸ್ತವೆ. ನೋಡಿ, ಒಂದು ಜಾತ್ರೆ ಅಂದ ಬಳಿಕ ಎಲ್ಲರೂ ಒಂದ್ ಕಡೆ ಸೇರೋದಪ್ಪ. ಎಲ್ಲ ಭೇದ ಭಾವಗಳನ್ನ ಮರೆತು, ದ್ವೇಷ ಅಸೂಯೆಗಳನ್ನ ಮರೆತು, ಮೇಲು ಕೀಳು ಅನ್ನುವಂತ ಭೇದ ಭಾವಗಳನ್ನ ಮರೆತು ಎಲ್ಲರೂ ಜಾತ್ರೆಯ ಒಂದು ನೆಪವನ್ನ ಮಾಡಿಕೊಂಡು
ಎಲ್ಲರೂ ಒಂದು ಕಡೆ ಸೇರಿ ಭಾವೈಕ್ಯತೆಯಿಂದ ಕೂಡ್ಲಿಕ್ಕೆ ಜಾತ್ರಾ ಮಹೋತ್ಸವಗಳು ನಮಗೆ ಈ ಹಿಂದಿನಿಂದಲೂ ಸಹಿತ ನಮಗೆ ಅವು ಸ್ಫೂರ್ತಿಯನ್ನ ನೀಡ್ತಾ ಬಂದಿರತಕ್ಕಂಥದ್ದು. ಬ್ಯೂರೋ ರಿಪೋರ್ಟ್ SSV ನ್ಯೂಸ್.